ಕತ್ತಲೆ ಹಿಂದೆ ಅಡಗಿರುವ ಅನೇಕ ರಹಸ್ಯಗಳಿಗೆ ಹಾಗೂ ನಿಮ್ಮ ನಿದ್ದೆಗೆಡಿಸುವಂತಹ ಭಯಾನಕ ಕಥೆಗಳಿಗೆ ಸ್ವಾಗತ. ಇಂದು ನಾನು ಬೆಂಗಳೂರಿನ ಒಂದು ಸುಪ್ರಸಿದ್ಧ ಸ್ಥಳದಲ್ಲಿರುವ ಒಂದು PGಯ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ PG ಇರೋದು ಒನ್ ಆಫ್ ದ ಫೇಮಸ್ ಏರಿಯಾ ಆಫ್ ಬ್ಯಾಂಗ್ಳೂರ್. ತುಂಬಾ ಬ್ಯುಸಿ ಏರಿಯಾ ಇರುವಂಥ ಬ್ಯಾಂಗ್ಳೂರ್ ಆಗಿರುತ್ತೆ. ಎಕ್ಸಾಕ್ಟ್ ಏರಿಯಾ ಹೇಳೋಕ್ಕೆ ಇಚ್ಛೆ ಪಡಲ್ಲ, ಯಾಕಂದರೆ ನಮ್ಮ ಸಬ್ಸ್ಕ್ರೈಬರ್ ಸ್ಟೋರಿ ಇದು. ನಮ್ಮ ಸಬ್ಸ್ಕ್ರೈಬರ್ ಅಲ್ಲಿ ಬರುವಂತಹ ಯಾವುದೇ ಜಾಗದ ಹೆಸರಾಗಲಿ ಅವರ ಹೆಸರಾಗಲಿ ಹೇಳಬಾರ್ದು ಅಂತ ರಿಕ್ವೆಸ್ಟ್ ಮಾಡಿದರೆ, ಸೊ ಹಾಗಾಗಿ ಅದನ್ನು ಡಿಸ್ಕ್ಲೋಸ್ ಮಾಡೋದು ಬೇಡ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಘಟನೆ ನಡೆದಿರೋದು ಬೆಂಗಳೂರಿನ ಒನ್ ಆಫ್ ದ ಟಾಪ್ ಮೋಸ್ಟ್ ಬ್ಯುಸಿಯೆಸ್ಟ್ ಏರಿಯಾ ಇರುವಂತಹ PGನಲ್ಲಿ. ಈ PG ಮೇನ್ ರೋಡ್ಗಿನ ಒಂದು ಸ್ವಲ್ಪ ಒಳಗಡೆನೇ ಇರುತ್ತೆ. ಈ PGಗೆ ಆದಷ್ಟು ಬ್ಯುಸಿ ಏರಿಯಾ ಇದ್ರೂ ಕೂಡ ಆ PGಗೆ ಸೇರ್ಕೊಳ್ಳೋವಂಥ ಜನರು ಸ್ವಲ್ಪ ಕಡಿಮೆನೇ ಇರ್ತಾರೆ. ಸೊ ಇದು PGಯ ಕಥೆ ಆಗಿರುತ್ತೆ. ಈಗ PGಗೆ ಸೇರೋ ನಮ್ಮ ಸಬ್ಸ್ಕ್ರೈಬರ್ ಸ್ಟೋರಿನ ಹೇಳೋಣ ಅಂತ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಸಬ್ಸ್ಕ್ರೈಬರ್ ಹೆಸರು ರೇಖಾ ಅಂತ ಇಟ್ಕೊಳ್ಳೋಣ. ರೇಖಾ ಅವರು ಚಿಕ್ಕಂದಿನಿಂದನೇ ತುಂಬಾ ಬಡತನದಲ್ಲಿ ಬೆಳೆದಿರ್ತಾರೆ. ಅವರು ಮೂಲತಃ ಮಂಡ್ಯ, ಮೈಸೂರು ಆ ಪ್ರಾಂತ್ಯದವರಾಗಿರ್ತಾರೆ. ಸೊ ಅಲ್ಲಿಂದ ಸ್ಕೂಲ್ಸ್, ಕಾಲೇಜಸ್ ಎಲ್ಲನೂ ಆದಷ್ಟು ಗೌರ್ಮೆಂಟಲ್ಲೇ ಫ್ರೀ ಸೀಟ್ಸಿಂದ ಓದಿ ಒಳ್ಳೆ ಮಾರ್ಕ್ಸ್ ತೊಗೊಂಡಿರೋಂತಹ ಒಬ್ಬರು ವ್ಯಕ್ತಿಯಾಗಿರ್ತಾರೆ. ಇವರು ಬೆಂಗಳೂರಿಗೆ ಕೆಲಸಕ್ಕೆ ಅಂತ ಬಂದಿರ್ತಾರೆ. ಅವ್ರಿಗೆ ಕೆಲಸ ಕೂಡ ಸಿಕ್ಕಿರುತ್ತೆ. ಅವರ ಆಫೀಸ್ ಹತ್ರನೇ ಯಾವುದಾದ್ರೂ ಒಂದು PG ನೋಡಿಕೊಂಡ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಟ್ರಾವೆಲಿಂಗ್ ಚಾರ್ಜಸ್ ಆಗಲಿ, ಹಾಗೆ ಟ್ರಾವೆಲಿಂಗ್ ಟೈಮ್ ಆಗಲಿ ಸೇವ್ ಮಾಡ್ಬೋದು ಅಂತ ಹೇಳಿ ಅಲ್ಲಿ ನಿಯರ್ ಬೈ ಇದ್ದಿದ್ದ PGಗಳಿಗೆಲ್ಲ ಹೋಗಿರ್ತಾರೆ. ಎಲ್ಲಿ ಹೋದ್ರೂ ತುಂಬಾ ಜಾಸ್ತಿ ಹೇಳ್ತಾರೆ. PG ಫೀಸ್ ಆಗಿರ್ಬೋದು, ಅಥವಾ ಊಟದ ವ್ಯವಸ್ಥೆ ಒಂದಷ್ಟು PGನಲ್ಲಿ ಚೆನ್ನಾಗಿರಲ್ಲ, ಒಂದಷ್ಟು PGನಲ್ಲಿ ದುಡ್ಡನ್ನ ಖರ್ಚು ಜಾಸ್ತಿ ಆಗುತ್ತೆ, ಜಾಸ್ತಿ ರೇಟ್ ಹೇಳ್ತಾರೆ. ಸೊ ಹೀಗಾಗಿ ಹುಡುಕ್ತಾ ಒಂದು 2-3 ದಿನ ಆಗೋಗುತ್ತೆ. 2-3 ದಿನ ಕಳೆದ್ರೂ ಕೂಡ ಇವ್ರಿಗೆ ಇರೋದಕ್ಕೆ ಒಂದು ಒಳ್ಳೆ PG ಸಿಗೋದಿಲ್ಲ. ಅವರು ಬೆಂಗಳೂರಿಗೆ ಬಂದ ತಕ್ಷಣವೇ ಅವರು ಯಾವುದೋ ಹೋಟೆಲ್ ರೂಮಲ್ಲಿ ಉಳ್ಕೊಂಡಿರ್ತಾರೆ. ಹೋಟೆಲ್ ರೂಮ್ಸಲ್ಲಿ ಖರ್ಚು ಜಾಸ್ತಿನೇ ಇರುತ್ತೆ ಅಲ್ವಾ. ಫುಡ್ಗೆ ಕೂಡ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಹಾಗೆ ಹೋಟೆಲ್ ರೂಮ್ ಚಾರ್ಜಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಬೇಗ ಯಾವುದೋ ಸಿಕ್ಕಿದ ಕಡೆ ಹೋಗ್ಬಿಡೋಣಪ್ಪ, ಆಮೇಲೆ ಬೇಕಾದರೆ ಚೇಂಜ್ ಮಾಡ್ಕೊಳ್ಳೋಣ ಅನ್ನೋ ಮನಸ್ಥಿತಿಗೆ 3ನೇ ದಿನಕ್ಕೆ ಕೊನೆಗೆ ಇವ್ರು ಬರ್ತಾರೆ. ಸರಿ ಅಂತ ಹೇಳಿ ಅವತ್ತು ರಾತ್ರಿ ಆಗೋಗ್ಬಿಟ್ಟಿರುತ್ತೆ. ಸರಿ ಇವತ್ತು ಕತ್ಲಾಗಿದೆ, ಇನ್ನೇನು ಬೆಳಗ್ಗೆ ಎದ್ದು ಹುಡ್ಕೋಣ ಅಂತ ಹೇಳಿ ಬೆಳಗ್ಗೆ ಹುಡ್ಕೋಣ ಅಂತ ಶುರು ಮಾಡ್ತಾರೆ. ಅವತ್ತು ಹೋಗಿ ಅವ್ರ ಹೋಟೆಲಲ್ಲಿ ಸ್ಟೇ ಇರ್ತಾರೆ. ಮಾರನೇ ದಿನ ಬೆಳಗ್ಗೆ ಆದಷ್ಟು ಬೇಗನೆ ಎದ್ದು ಬೇಗ ಎಲ್ಲ ರೆಡಿ ಆಗಿ ಹೋಗ್ತಾರೆ PG ಹಂಟಿಂಗಿಗೆ. ಹೋದಾಗ ಇವರಿಗೆ ಕಾಣಿಸಿದ್ದೆ ಈ ಪವಿತ್ರ PG. ಪವಿತ್ರ PG ಅದೇ ಏರಿಯಾದಲ್ಲೇ ಇರುತ್ತೆ. ಆ ಏರಿಯಾನ ಅವ್ರ ಆಫೀಸಿಂದ ಆ PGಗೆ ಅರೌಂಡ್ 10-15 ಮಿನಿಟ್ಸ್ ವಾಕ್ ಆಗುತ್ತೆ. ಸೊ ಹಾಗಾಗಿ ಇದೊಂದು ಹತ್ತಿರ ಇದೆ, ಬಟ್ ಇದೊಂದು ಸ್ವಲ್ಪ ಒಳಗಡೆನೇ ಇದೆ, ಪರವಾಗಿಲ್ಲ ಹೋಗಿ ನೋಡ್ಕೊಂಡು ಬಂದ್ಬಿಡೋಣ. ಇನ್ನು ಇಷ್ಟೊಂದು ಮೇನ್ ರೋಡ್ಸಲ್ಲಿರೋ PGs ಎಲ್ಲ ಸ್ವಲ್ಪ ಕಾಸ್ಟ್ಲಿನೇ ಜಾಸ್ತಿ ಇದೆ, ಫುಡ್ಡು ಕೂಡ ಸರಿಯಾಗಿಲ್ಲ ಅಂತ ಹೇಳಿ ಇದೊಂದು ಕಡೆ ವಿಚಾರಿಸೋಣ ಅಂತ ಹೇಳಿ ಹೋಗ್ತಾರೆ. ಹೋದಾಗ ಅಲ್ಲಿನ PGನಲ್ಲಿ ಜಾಗ ಖಾಲಿ ಇದೆ ಅಂತ ಕೂಡ ಗೊತ್ತಾಗುತ್ತೆ. ಅಲ್ಲಿನ ಡೀಟೇಲ್ಸ್ ಕೇಳಿದಾಗ ಅವ್ರ PG ರೇಟ್ ಕೂಡ ಇವರು ಸ್ಯಾಲ್ರಿಗೆ ಹಾಗೆ ಇವರು ಬಜೆಟಲ್ಲೇ ಬರೋದ್ರಿಂದ ಸರಿ ಆಯಿತು ಅಂತ ಹೇಳಿ ಇವರು ಇದೇ PGನಲ್ಲಿ ಉಳ್ಕೊಳ್ತಾರೆ. ಇವ್ರು ಉಳ್ಕೊಂಡಾಗ ಏನಾಗುತ್ತೆ ಅಂತಂದರೆ, ಇವ್ರಿಗೆ ಒಂದು ರೂಮ್ ಅಲಾಟ್ ಮಾಡ್ತಾರೆ. ಇವ್ರು ಇದ್ದಿದ್ದ ರೂಮು 2nd ಫ್ಲೋರಲ್ಲಿ ಒಂದು ರೂಮ್ ಕೊಟ್ಟಿರ್ತಾರೆ ಇವರಿಗೆ. ಸರಿ ಅಂತ ಹೇಳಿ ಈಕೆ ಅಂದರೆ ರೇಖಾ ಕೂಡ ಓಕೆ ಅಂತಾಳೆ. ಸರಿ ಅಂತ ಹೇಳಿ ಅಡ್ವಾನ್ಸ್ ಎಲ್ಲ ಪೇ ಮಾಡಿ 3 ತಿಂಗಳು PG ಫೀಸ್ನ ಒಂದೇ ಸತಿಗೆ ಪೇ ಮಾಡ್ತಾರೆ ಇವರು. ಸರಿ ಅಂತ ಹೇಳಿ ಹೋಗ್ತಾರೆ. ಇವರು ಲಗೇಜ್ ಏನಿತ್ತು ಹೋಟೆಲಲ್ಲಿ ಅದೆಲ್ಲ ಶಿಫ್ಟ್ ಮಾಡಿಕೊಂಡು ಪ್ಯಾಕ್ ಮಾಡಿಕೊಂಡು ಆಟೋ ಮಾಡಿಕೊಂಡು PG ಹತ್ರ ಬರ್ತಾರೆ. ಎಲ್ಲ ಶಿಫ್ಟು ಆಗುತ್ತೆ. ಅವತ್ತು ಭಾನುವಾರ ಇದ್ದಿದ್ದ ಕಾರಣ ಸ್ವಲ್ಪ ಹೆಣ್ಮಕ್ಳು ಕಡಿಮೆನೇ ಇದ್ದರು ಅವ್ರ PGನಲ್ಲಿ. ಲೇಡೀಸ್ PG ಆಗಿರುತ್ತೆ, ಹೆಣ್ಮಕ್ಳು ಕಡಿಮೆನೇ ಇದ್ದರು. ಅಲ್ಲಿ ಇಲ್ಲಿ ಓಡಾಡೋಕ್ಕೆ ಅಥವಾ ಊರ
ಟೂರ್ಗಳಿಗೆ ಹೋಗಿರ್ತಾರೆ. ಇವರು ಇದ್ದಿದ್ದ ರೂಮಲ್ಲಿ ಆಲ್ರೆಡಿ ಒಬ್ಬರು ಇದ್ರಂತೆ. ಸೊ ಇವರು ಎರಡನೇ ಅವರು ಡಬಲ್ ಶೇರಿಂಗ್ ರೂಮ್ನ ಇವ್ರು ತೊಗೊಂಡಿರ್ತಾರೆ, ಸೆಕೆಂಡ್ ಫ್ಲೋರಲ್ಲಿ ಇರೋದು. ಸರಿ ಅಂತ ಹೋಗಿ ಶಿಫ್ಟ್ ಆಗ್ತಾರೆ, ಹೋಗಿ ಎಲ್ಲ ಅರೇಂಜ್ ಆಗ್ತಾರೆ. ರಾತ್ರಿ 7:30-8 ಗಂಟೆ ಅಷ್ಟೊತ್ತಿಗೆ ವಾರ್ಡನ್ ಬರ್ತಾರೆ. ಬಂದು ಊಟ ರೆಡಿ ಇದೆ ಮೇಡಮ್, ಬನ್ನಿ 9 o'clockಗೆ ಊಟ ಕ್ಲೋಸ್ ಅಂತ ಹೇಳಿರ್ತಾರೆ. ಆಲ್ರೆಡಿ ಇವರಿಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ, ಬಟ್ ಹೊಸಬ್ರಲ್ವಾ ಪಾಪ ಗೊತ್ತಿರ್ತಾ ಇಲ್ವಾ ಅಂತ ಒಂದ್ಸತಿ ವಾರ್ಡನ್ಗೆ ಹೇಳಿಬಿಟ್ಟು ಕಳಿಸಿರ್ತಾರೆ ಆ PG ಓನರ್. ಸರಿ ಅಂತ ಬರ್ತೀನಿ ಆಂಟಿ, ಎಲ್ಲ ರೆಡಿ ಆಯಿತು, ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ ಅಂತ ಹೇಳಿ ಇವರು ಫ್ರೆಶ್ ಅಪ್ ಆಗಿಬಿಟ್ಟು ಹೋಗ್ತಾರೆ. ಹೋಗಿ ಕೆಳಗಡೆ ಹೋಗಿ ಅವ್ರು ಊಟ ಎಲ್ಲ ಮುಗಿಸ್ಕೊಂಡು ಮೇಲೆ ಬರೋಷ್ಟೊತ್ತಿಗೆ ಇವ್ರ ರೂಮ್ಮೇಟ್ ಏನಿದ್ರು ಅವರು ಕೂಡ ರೂಮ್ಗೆ ಬಂದಿದ್ರು. ರೂಮ್ಗೆ ಬಂದಾಗ ಇಬ್ಬರು ಕೂಡ ಅದೇ ರೂಮಲ್ಲಿ ಇರ್ತಾರೆ. ರೂಮಲ್ಲಿ ಇದ್ದಾಗ ಇವರು ಹೊಸಬ್ರಲ್ವ, ಇಬ್ರಿಗೂ ಇವರು ಅವರಿಗೆ ಹೊಸಬ್ರು, ಅವರು ಇವರಿಗೆ ಹೊಸಬ್ರು. ಸೊ ಇಬ್ಬರು ಒಬ್ರಿಗೊಬ್ರು ಪರಿಚಯ ಮಾಡ್ಕೊತಾರೆ. ಪರಿಚಯ ಮಾಡಿಕೊಂಡು ಇವರು ಫ್ರೆಂಡ್ಶಿಪ್ಪು ಚೆನ್ನಾಗಿದೆ ಅಂತ ಇವ್ರು ಅಂದ್ಕೊತಾರೆ. ಇನ್ನೊಬ್ಬರು ಏನಿದ್ರು ಅವರ ಹೆಸರು ಆರತಿ ಅಂತ. ಆರತಿ ಅವರು ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ, ಬ್ಯಾಂಕ್ ಎಂಪ್ಲಾಯಿ ಆಗಿರ್ತಾರೆ. ರೇಖಾ ಅವರು IT ಕಂಪ್ನಿದಲ್ಲಿ ಕೆಲಸ ಆಗಿರುತ್ತೆ. ಆಗಷ್ಟೇ ಕೆಲಸಕ್ಕೆ ಸೇರ್ಕೊಳೋದ್ರಿಂದ ಇವರು ಕೂಡ ಕೆಲಸದ ಬಗ್ಗೆ ಅದು ಇದು ಎಲ್ಲ ಕೇಳ್ತಾ ಇರ್ತಾರೆ. ಸರಿ ಅಂತ ಹೇಳಿ ಇವರು ಮಾತಾಡ್ಕೊಂಡಿರ್ತಾರೆ. ಆರತಿ ಅನ್ನೋರು ಏನಿದ್ದಾರೆ ಬ್ಯಾಂಕ್ ಎಂಪ್ಲಾಯಿ, ಇವರು ಅಷ್ಟಕ್ಕಷ್ಟೇ ಇವರು ರೇಖಾ ಅವ್ರು ಏನು ಕೇಳಿದ್ರೆ ಕ್ವಶನ್ ಅದಕ್ಕೆ ಪಾಯಿಂಟ್ ಆನ್ಸರ್ ಅಷ್ಟೇ ಇರ್ತಾರೆ. ಜಾಸ್ತಿ ತೀರಾ ಅತಿಯಾಗಿ ಏನು ಮಾತಾಡೋಕ್ಕೆ ಹೋಗಲ್ಲ. ಸೊ ಆಯಿತು, ಎಲ್ಲ ಆಯಿತು ಸರಿ ಅಂತ ಹೇಳಿ ಇಬ್ಬರು ಮಲ್ಕೊತಾರೆ. ಅವತ್ತಿನ ದಿನ ಚೆನ್ನಾಗೇ ಆಗುತ್ತೆ. ಅರ್ಲಿ ಮಾರ್ನಿಂಗ್ ಎದ್ದು ರೇಖಾ IT ಕಂಪ್ನಿಗೆ ಕೆಲಸಕ್ಕೆ ಹೋಗಿ ಬರ್ತಾರೆ. ಅವ್ರು ಬರೋದು ಸ್ವಲ್ಪ ತಡ ಆಗುತ್ತೆ, ಏಕೆಂದರೆ ಅವ್ರದ್ದು ಶಿಫ್ಟ್ ಟೈಮಿಂಗ್ಸ್ ಇರುತ್ತಲ್ವ. ಸೊ ಅವರು ಬಂದಿದ್ದು ಒಂದು 9-9:30 ಆಗಿರುತ್ತೆ ರಿಟರ್ನ್ ಮನೆಗೆ ಬರೋಷ್ಟೊತ್ತಿಗೆ ಇನ್ನೇನು ನೈಟ್ ಡಿನ್ನರ್ ಕ್ಲೋಸ್ ಆಗ್ತಾ ಇರುತ್ತೆ. ಬಟ್ ಇವರು ವಾರ್ಡನ್ ಏನಿದ್ದಾರೆ ಅವ್ರಿಗೆ ಮೊದಲೇ ಇನ್ಫಾರ್ಮ್ ಮಾಡಿರೋದ್ರಿಂದ ರೇಖಾ ಅವ್ರಿಗೆ ಸ್ವಲ್ಪ ಸಪ್ರೇಟಾಗಿ ಊಟ ಎತ್ತಿಟ್ಟಿರ್ತಾರೆ. ಬಂದ ತಕ್ಷಣ ಊಟ ತಿನ್ಕೊಂಡು ಆಮೇಲೆ ಒಂದೇ ಸತಿ ರೂಮಿಗೆ ಬರ್ತಾರೆ. ಮತ್ತೆ ಕೆಳಗಡೆ ಹೋಗಿ ಮೇಲೆ ಬಂದು ಕೆಳಗೆ ಹೋಗಿ ಮೇಲೆ ಬರೋಕ್ಕಾಗಲ್ಲ ಅಂತ ಹೇಳಿ ಮೇಲೆ ಬಂದು ಇವರು ಫ್ರೆಶ್ ಅಪ್ ಆಗಿ ಇನ್ನೇನು ಮಲಗಕ್ಕೆ ಹೋಗೋಷ್ಟೊತ್ತಿಗೆ ಅರೌಂಡ್ 11 o'clock ಆಗಿರುತ್ತೆ. 11 ಗಂಟೆಯಲ್ಲಿ ಇವರು ಇನ್ನೇನು ಮಲಗಬೇಕು ಅಷ್ಟೊತ್ತಿಗೆ ಯಾರೋ ಬಾಗಿಲಿಂದ ಆಚೆ ಕಡೆ ಯಾರೋ ಇಣುಕಿ ನೋಡ್ತಾ ಇರೋ ರೀತಿ ಇವರಿಗೆ ಫೀಲ್ ಆಗುತ್ತೆ. ಬಾಗಿಲು ಲಾಕ್ ಮಾಡಿದ್ರೂ ಸ್ವಲ್ಪ ಕಿವಿ ಕೊಟ್ಟು ಇವ್ರ ರೂಮ್ ಕಡೆ ಗಮನ ಕೊಡೋ ರೀತಿ ಯಾರೋ ಇದ್ದಾರೆ ಅನ್ನೋ ರೀತಿ ಇವರಿಗೆ ಫೀಲ್ ಆಗುತ್ತೆ. ಯಾರಿದು ಅಂತ ಹೇಳ್ಕೊಂಡು ದಿಢೀರಂತ ಬಾಗಿಲು ತೆಗಿಯೋಕ್ಕೆ ಹೋಗಲ್ಲ, ಯಾಕಂದರೆ ಇವ್ರಿಗೆ ಅದು ಹೊಸ ಜಾಗ ಅಲ್ವಾ. ಹೊಸ ಜಾಗದಲ್ಲಿ ಹೆಂಗೆ ಏನು ಅಂತ ಗೊತ್ತಾಗಲ್ಲ. ಸೊ ಯಾಕೆ ಬೇಕು ರಿಸ್ಕು ಅಂತ ಅಂದ್ಬಿಟ್ಟು ಅವರು ಸುಮ್ಮನಾಗ್ತಾರೆ. ಏನೋ ವಾರ್ಡನ್ ಏನಾದ್ರು ಚೆಕ್ಕಿಂಗಿಗೆ ಏನಾದ್ರು ಬಂದಿದ್ದಾರಾ, ಎಲ್ಲರೂ ಬಂದಿದ್ದಾರೆ ಅಂತ ಹೇಳಿ ಸುಮ್ಮನಾಗ್ತಾರೆ. ಇವರು ರೂಮ್ಗೆ ಊಟ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ಇವ್ರ ರೂಮ್ಮೇಟ್ ಏನಿದ್ರು ಬ್ಯಾಂಕ್ ಎಂಪ್ಲಾಯಿ ಆರತಿ ಅವ್ರು ಆಲ್ರೆಡಿ ನಿದ್ದೆ ಮಾಡಿಬಿಟ್ಟಿರ್ತಾರೆ. ಹಿಂದಿನ ದಿನ ಅವರು ಇವರಿಗೂ ರೇಖಾ ಅವರಿಗೂ ವಾರ್ನ್ ಮಾಡಿರ್ತಾರೆ, ನೀವು ಆದಷ್ಟು ಬೇಗ ಬಂದುಬಿಟ್ಟು ಬೇಗ ಊಟ ಮಾಡಿ ಬೇಗ ಮಲಗು, ಸುಮ್ಮನೆ ಲೇಟ್ ಆದರೆ ಮತ್ತೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ನಾನು ಎದ್ದೊಳ್ಬೇಕು, ನೀನು ಲೇಟಾಗಿ ಬಂದು ನೀನು ಸೌಂಡ್ ಮಾಡ್ತಾಯಿದ್ರೆ ನನ್ನ ನಿದ್ದೆನೂ ಹಾಳಾಗುತ್ತೆ ಅಂತ ಆಲ್ರೆಡಿ ಆರತಿ ವಾರ್ನಿಂಗ್ ಕೊಟ್ಟಿರ್ತಾರೆ ರೇಖಾಗೆ. ಸರಿ ಅಂತ ಹೇಳಿ ರೇಖಾ ಸುಮ್ಮನೆ ಅವ್ರನ್ನ ಯಾಕೆ ಡಿಸ್ಟರ್ಬ್ ಮಾಡೋದು, ನೆನೆ ಬೇರೆ ಹಿಂಗೆ ಹೇಳಿದರು, ಹೊಸಬ್ರು ಬೇರೆ ಕ್ಲೋಸ್ ಆಗಿದ್ರೆ ಏನೋ ಒಂದು ಮಾಡ್ಬೋದು, ಹೊಸಬ್ರು ನಮಗೆ. ಸೊ ಹಾಗಾಗಿ ಸುಮ್ಮನೆ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ, ಒಬ್ರಿಗೆ ಹಿಂಸೆ ಮಾಡೋದು ಬೇಡ ಅಂತ ಹೇಳಿ ಇವರು ಕೂಡ ನೀಟಾಗಿ ಅವ್ರ ಪಾಡಿಗೆ ಅವ್ರು ಫ್ರೆಶ್ ಅಪ್ ಆಗಿ ಮಲ್ಕೊಂಡ್ಬಿಡ್ತಾರೆ. ಏನೂ ಕೇಳೋಕ್ಕೂ ಹೋಗಲ್ಲ. ಸರಿ ಅಂತ ಹೇಳಿ ಅವ್ರು ಮಲ್ಕೊಂಡಿದ್ದಾರೆ. ರಾತ್ರಿ 1:30-2 ಗಂಟೆ ಸುಮಾರು ಮಲ್ಕೊಂಡಿದ್ದಾರೆ. ಅವ್ರ ಪಕ್ಕದಲ್ಲಿ ಯಾರೋ ಪಾಸ್ ಆಗ್ತಿದ್ದಾರೆ. ಅವ್ರ ಹತ್ರ ಬಂದು ಯಾರೋ ನಿಂತ್ಕೊಂಡು ಅವ್ರನ್ನೇ ದಿಟ್ಟಿಸಿ ನೋಡ್ತಾ ಇರೋ ರೀತಿ ಇವರಿಗೆ ಫೀಲ್ ಆಗುತ್ತೆ. ಇವಳಿಗೆ ರೇಖಾಗೆ ಕಣ್ಬಿಟ್ಟು ನೋಡೋಕ್ಕೆ ಭಯ, ಯಾಕಂದರೆ ಹೊಸ ಜಾಗ, ಎಲ್ಲಿ ಏನಿರುತ್ತೆ ಹೆಂಗಿರುತ್ತೆ ಇವ್ರಿಗೆ ಗೊತ್ತಿಲ್ಲ. ಆ್ಯಂಡ್ ಅವ್ರ ಬಿಲ್ಡಿಂಗ್ ಕೂಡ ತುಂಬ ಜನ ಇರಲಿಲ್ಲ. ಅವ್ರ PGನಲ್ಲಿ ಅರೌಂಡ್ ಅಷ್ಟು ದೊಡ್ಡ ಬಿಲ್ಡಿಂಗ್, ಒಂದು 3 floors ಬಿಲ್ಡಿಂಗಲ್ಲಿ ಅರೌಂಡ್ 15 ರೂಮ್ಸ್ ಇರುತ್ತೆ ಅವ್ರ ಬಿಲ್ಡಿಂಗಲ್ಲಿ. 15 ರೂಮ್ಸ್ ಇದ್ರೂ ಹಲವಾರು ರೂಮ್ಸ್ ಖಾಲಿಯಾಗೇ ಇರುತ್ತೆ. ಇವರಿದ್ದಿದ್ದ ರೂಮಲ್ಲಿ ಇಬ್ಬರಿದ್ರು, ಪಕ್ಕದ ರೂಮಲ್ಲಿ ಈ ಕಡೆ ಆ ಕಡೆ 2 ರೂಮ್ ಇತ್ತು. 2 ರೂಮಲ್ಲೂ ಯಾರೂ ಇರಲಿಲ್ಲ. ಅವ್ರು ಇದ್ದಿದ್ದ ಫ್ಲೋರಲ್ಲಿ ಇದ್ದಿದ್ದೇ 4 ಜನ, ಅಂದರೆ 2 ರೂಮ್ ಮಾತ್ರ ಇದ್ದರು, ಇನ್ನು 3 ರೂಮ್ ಖಾಲಿನೇ ಇತ್ತು. ಜನ ಜಾಸ್ತಿ ಇವ್ರ ರೂಮ್ಗೆ ಸೇರ್ತಾನೂ ಇರಲಿಲ್ಲ. ಸರಿ ಅಂತ ಹೇಳಿ ಮಲ್ಕೊಂಡ್ರು. ಯಾವುದೋ ಕೆಟ್ಟ ಕನ್ಸಿರ್ಬೇಕು, ಹೊಸ ಜಾಗ, ನನಗೆ ಇಲ್ಲಿಂದ ಗೊತ್ತಿಲ್ಲ ವಾತಾವರಣ ಅಂತ ಹೇಳಿ ಮಲ್ಕೊಂಡ್ಬಿಡ್ತಾಳೆ ರೇಖಾ. ಮಾರನೇ ದಿನ ಬೆಳಗ್ಗೆ ಅವ್ರ ಆಫೀಸ್ಗೆ ಇನ್ನೇನು ಟೈಮ್ ಆಯಿತು ಅಂತ ಹೇಳಿ ರೆಡಿ ಆಗಿಬಿಟ್ಟು ಹೊರಡ್ತಾ ಇರ್ತಾಳೆ.
ಹೋಗುವಾಗ ದಾರಿನಲ್ಲಿ ಹಣ್ಣು ಹಂಪಲು ತಿಂದು ತುಂಬ ದಿನ ಆಯಿತು. ಸರಿ ಏನಾದ್ರು ಫ್ರೂಟ್ಸ್ ತೊಗೊಂಡು ಹೋಗೋಣ, ಆಫೀಸ್ಗೆ ಹೋಗ್ತಾನೆ, ಅಲ್ಲೇ ಆಫೀಸಲ್ಲಿ ತಿನ್ನೋಕ್ಕೆ ಸರಿಯಾಗುತ್ತೆ, ಚೆನ್ನಾಗಿರುತ್ತೆ ಬ್ರೇಕ್ ಟೈಮಲ್ಲಿ ತಿನ್ನೋಕ್ಕೆ ಅಂತ ಹೇಳಿ ಫ್ರೂಟ್ಸ್ ಶಾಪಿಗೆ ಹೋಗ್ತಾಳೆ. ಫ್ರೂಟ್ಸ್ ಶಾಪ್ ಹತ್ರ ದ್ರಾಕ್ಷಿ ನೋಡ್ತಾಳೆ. ದ್ರಾಕ್ಷಿ ಅಂದರೆ ಇವಳಿಗೆ ತುಂಬ ಇಷ್ಟ ಇರುತ್ತೆ. ಸರಿ ಅಂತ ಹೇಳಿ ಒಂದು 1/2 ಕಿಲೋ ದ್ರಾಕ್ಷಿ ಕೊಡಿ ಅಂತ ಹೇಳಿ ತೊಗೊತಿರ್ತಾಳೆ. ಅಲ್ಲಿಗೇ ಅವರ ಪಿ ಜಿ ಹತ್ರ ಇರೋ ಒಬ್ಬರು ಆಂಟಿ ಬರ್ತಾರೆ. ಆಂಟಿ ಬಂದುಬಿಟ್ಟು, ಏನಮ್ಮ ನೀನು ಪವಿತ್ರ ಪಿ ಜಿನಲ್ಲಿ ಇರೋದಾ ಅಂತ ಕೇಳ್ತಾರೆ. ಹಾಂ ಹೌದು ಆಂಟಿ, ಪವಿತ್ರ ಪಿ ಜಿನಲ್ಲೇ. ಎಷ್ಟು ದಿನ ಆಯಿತು ಬಂದು ಅಂತ ಕೇಳ್ತಾರೆ. ನಾನು ಈಗ ಬಂದು ಒಂದು 2-3 ದಿನ ಆಗಿದೆ ಅಷ್ಟೇ ಆಂಟಿ, ಇನ್ನೂ ಹೊಸದಾಗಿ ಬಂದಿರೋದು ಅಂತ ಹೇಳ್ತಾರೆ. ಹೌದಮ್ಮ, ಸರಿ ಆಯಿತು, ನೀನು ಹುಷಾರಾಗಿರಮ್ಮ, ಯಾವುದೇ ಕಾರಣಕ್ಕೂ ಯಾರನ್ನೂ ಜಾಸ್ತಿ ಹಚ್ಕೊಳಕ್ಕೆ ಹೋಗಬೇಡ, ಯಾರಾದ್ರೂ ಜಾಸ್ತಿ ಹೆಚ್ಚಿಗೆ ಮಾತಾಡೋಕ್ಕೂ ಹೋಗಬೇಡ, ನೀನಾಯಿತು ನಿನ್ನ ಕೆಲಸ ಆಯಿತು ಅನ್ನೋ ಥರ ಇರು, ಸುಮ್ಮನೆ ಬೇರೆಯವ್ರ ವಿಷಯ ನಿನಗೆ ಯಾಕೆ ಅಂತ ಹೇಳ್ತಾರೆ. ಏನಿದು ಈ ಆಂಟಿ ಹಿಂಗೆ ಹೇಳ್ಬಿಟ್ರಲ್ಲ ಆಂಟಿ ಅದು ಅಂತ ಹೇಳೋದು, ಇವ್ರು ರಿಪ್ಲೈ ಮಾಡೋದಕ್ಕೂ ಕೂಡ ಆಂಟಿ ವೇಟ್ ಮಾಡಲ್ಲ, ಜಸ್ಟ್ ಈ ಥರ ವಾರ್ನಿಂಗ್ ಕೊಟ್ಬಿಟ್ಟು ಹೊರಟುಬಿಟ್ರು. ನಿನ್ನ ವಾರ್ಡನ್ ಜೊತೆನೂ ಹುಷಾರಾಗಿರು, ನಿಮ್ಮ ಓನರ್ ಜೊತೆನೂ ಹುಷಾರಾಗಿರು ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ ಆಂಟಿ. ಸರಿ ಅಂತ ಹೇಳಿ ಇದೇನಿದು ಹಿಂಗೆ ಹೇಳ್ಬಿಟ್ರಲ್ಲ, ಇದೇನು ವಿಚಿತ್ರ ಅಂತ ಹೇಳಿ ರೇಖಾ ಅವಳದ್ದು ಗ್ರೇಪ್ಸ್ ಏನಿತ್ತು ಅದನ್ನು ತೊಗೊಂಡು ಆಫೀಸ್ಗೆ ಹೊರಡ್ತಾಳೆ. ಅವಳ ಬ್ಯಾಗಲ್ಲಿ ಇಟ್ಕೊಂಡು ಹೋಗಿ ರಿಟರ್ನ್ ಆಫೀಸಿಂದ ಬರ್ತಾಳೆ. ಆಫೀಸಿಂದ ಬರ್ತಾನೆ ಮತ್ತು ನೈಟ್ ಲೇಟ್ ಆಗಿರುತ್ತೆ, ಊಟ ಮಾಡಿ ಡೈರೆಕ್ಟ್ ರೂಮ್ಗೆ ಹೋಗ್ಬಿಡ್ತಾಳೆ. ಆದರೆ ಇವತ್ತು ಅವ್ರ ಫ್ರೆಂಡ್ ಬ್ಯಾಂಕ್ ಎಂಪ್ಲಾಯರ್ ಏನಿದ್ಲು ಆರತಿ, ಅವಳ ರೂಮ್ಮೇಟ್, ಅವ್ರನ್ನ ಎದ್ದಿದ್ರು, ಇನ್ನೂ ಮಲಗಿರಲಿಲ್ಲ. ಏನು ಮೇಡಮ್ ಇವತ್ತು ಇನ್ನೂ ಮಲಗಲಿಲ್ಲ, ನಿದ್ದೆ ಬಂದಿಲ್ವಾ ಅಂತ ಕೇಳ್ತಾರೆ. ಇಲ್ಲ ನಾನು ಇವಾಗೇ ಮಲ್ಕೊಳ್ತೀನಿ, ನೀನು ಇನ್ನೂ ಬಂದುಬಿಟ್ಟು ಮತ್ತೆ ಡಿಸ್ಟರ್ಬ್ ಮಾಡ್ತೀಯಲ್ಲ, ಎದ್ಬಿಟ್ಟು ಲೈಟ್ ಹಾಕೋದು ಅದು ಇದು ಸೌಂಡ್ ಮಾಡ್ತಿರ್ತೀಯ, ಮತ್ತೆ ಅದಕ್ಕೆ ನಿದ್ದೆಗೆಟ್ಟು ಮತ್ತೆ ಮಲಗಿದ್ರೆ ನಿದ್ದೆ ಬರಲ್ಲ, ಸೊ ಹಾಗಾಗಿ ನೀನು ಬಂದುಬಿಡ್ಲಿ, ಆಮೇಲೆ ಮಲಗೋಣ ಅಂತ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾರೆ. ಓ ಸಾರಿ ಮೇಡಮ್, ನೆನೆ ಜಾಸ್ತಿ ಡಿಸ್ಟರ್ಬ್ ಆಯಿತಾ ಅಂತ ಹೇಳಿ ಕೇಳ್ತಾಳೆ. ಇಲ್ಲ ಬೇಗ ರೆಡಿ ಆಗಿಬಿಟ್ಟು ಮಲ್ಕೋ ಅಂತ ಹೇಳಿ ಇವರು ಆ ಕಡೆ ತಿರ್ಕೊಂಡು ಮಲ್ಕೊಂಡ್ಬಿಡ್ತಾರೆ, ಇನ್ನೇನು ಮಾತಾಡೋಕ್ಕೆ ಹೋಗಲ್ಲ. ಇದಾದಮೇಲೆ ಇವತ್ತಿನ ದಿನ ರಾತ್ರಿ ಏನಾಯಿತು ಅಂತಂದರೆ, ರಾತ್ರಿ ಒಂದು 12-12:30 ಅಷ್ಟೊತ್ತಿಗೆ ಮಲಗಿರ್ತಾರೆ. 12-12:30 ಅಷ್ಟೊತ್ತಿಗೆ ಒಂದು ಸ್ವಲ್ಪ ಎಚ್ಚರ ಆಗುತ್ತೆ, ಯಾರೋ ಹೊರಗಡೆ ಓಡಾಡ್ತಿರೋ ರೀತಿ ಗೊತ್ತಾಗುತ್ತೆ. ಯಾಕಂದರೆ ಇವ್ರನ್ನ ತುಂಬ ಡೀಪ್ ಸ್ಲೀಪಲ್ಲಿ ಇರಲಿಲ್ಲ. 11 ಗಂಟೆ ಹೋಗಿ ಬೆಡ್ ಮೇಲೆ ಮಲ್ಕೊಂಡ್ರು, ಫೋನ್ ನೋಡಿಕೊಂಡು ಫ್ರೆಂಡ್ಸ್ ಜೊತೆ ಚಿಟ್ಚಾಟ್ ಮಾಡಿಕೊಂಡು ಫೋನ್ ನೋಡ್ಕೊಂಡಿರ್ತಾರೆ. ಅಷ್ಟು ನಿದ್ದೆ ಬಂದಿರಲ್ಲ ಇವರಿಗೆ. ಇನ್ನೇನು ನಿದ್ದೆ ಮಾಡಬೇಕು ಅಷ್ಟೊತ್ತಿಗೆ ಹೊರಗಡೆಯಿಂದ ಏನೋ ಸೌಂಡ್ ಆಗುತ್ತೆ, ಯಾರೋ ಓಡಾಡೋ ರೀತಿ. ಯಾರಪ್ಪ ಇದು, ಇಷ್ಟೊತ್ತಲ್ಲಿ ಯಾರು ಓಡಾಡ್ತಾರೆ, ಇದು ವರ್ಕಿಂಗ್ ವುಮೆನ್ಸ್ ಪಿ ಜಿ ಅಲ್ವಾ, ಯಾರಾದರೂ ಇಷ್ಟೊತ್ತಿಗೆ ನೈಟ್ ಶಿಫ್ಟ್ ಏನಾದರೂ ಇದ್ದರೆ ಅವ್ರು ಓಡಾಡ್ತಾ ಇರ್ತಾರೇನೋ ಅಂತ ತಿಳ್ಕೊಂಡು ಮತ್ತೆ ಮಲ್ಕೊಂಡ್ಬಿಡ್ತಾಳೆ. ಹಾಗೆ ದಿನ ಒಂದೊಂದು ರೀತಿ ಒಂದೊಂದು ಫೀಲಿಂಗ್ ಆಗ್ತಾನೆ ಇರುತ್ತೆ. ಇವ್ರು ಹೋಗಿ ಒಂದು 10-15 ಡೇಸ್ ಆದಮೇಲೆ ಏನಾಗುತ್ತೆ ಅಂತಂದರೆ, ಇವ್ರ ಬ್ಯಾಂಕ್ ಎಂಪ್ಲಾಯರ್ ಆರತಿ ಏನಿರ್ತಾರೆ ಅವ್ರಿಗೆ ರಜಾ ಇರುತ್ತೆ, ಲಾಂಗ್ ವೀಕೆಂಡ್ ಬಂದಿರುತ್ತೆ ಅವ್ರಿಗೆ. ಸೊ ಬ್ಯಾಂಕ್ ಎಂಪ್ಲಾಯರ್ಸ್ಗೆಲ್ಲ ಗೌರ್ಮೆಂಟ್ ಹಾಲಿಡೇ ಹೆಂಗೂ ಇದ್ದೇ ಇರುತ್ತೆ, ಸೆಕೆಂಡ್ ಸ್ಯಾಟರ್ಡೇ ಆ್ಯಂಡ್ ಫೋರ್ತ್ ಸ್ಯಾಟರ್ಡೇ, ಜೊತೆಗೆ ಫ್ರೈಡೇ ಅಥವಾ ಮಂಡೇ ಏನಾದರೂ ರಜಾ ಸಿಕ್ಬಿಡ್ತು ಅಂದರೆ 2-3 ದಿನ ಕಂಟಿನ್ಯೂಸ್ ರಜಾ ಇರುತ್ತೆ. 3-4 ದಿನ ರಜಾ ಇದ್ದಾಗ ಇಲ್ಲಿ ಏನು ಮಾಡೋದು ಅಂತ ಹೇಳಿ ನಾನು ಊರಿಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಆರತಿ ಕೂಡ ಊರಿಗೆ ಹೋಗ್ತಾಳೆ. ಊರಿಗೆ ಹೋದ್ಮೇಲೆ ಈಗ ರೂಮಲ್ಲಿ ಇರೋದು ಒಬ್ಳೆ, ರೇಖಾ ಒಬ್ಳೇ ಇರ್ತಾಳೆ. ಸರಿ ಅಂತ ಹೇಳಿ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಿರ್ತಾಳೆ. ಮನೆಗೆ ಹೋದಾಗ IT ಎಂಪ್ಲಾಯೀಸ್ಗೆ ರಜಾ ಕೊಡಲ್ಲ ಅಲ್ವಾ, ಮೋರೋವರ್ ಅವ್ರಿಗೆ ರೊಟೇಷ್ನಲ್ ಆಫ್ ಬೇರೆ ಇತ್ತು, ವೀಕ್ಲಿ ಯಾವ್ದಾದ್ರು ಒಂದು ದಿನ ರಜಾ ಕೊಡೋರು, ಆಲ್ 6 ಡೇಸ್ ವರ್ಕಿಂಗ್ ಇರೋದು. ಸರಿ ಅಂತ ಹೇಳಿ ಕೆಲಸ ಮುಗಿಸ್ಕೊಂಡು ರೂಮ್ಗೆ ಹೋಗ್ತಾಳೆ. ರೂಮ್ಗೆ ಹೋದರೆ ರೂಮಲ್ಲಿ ಯಾರೂ ಇರಲ್ಲ, ಒಬ್ಳೆ ಅಲ್ವಾ, ಅವ್ರು ಬೇರೆ ಊರಿಗೆ ಹೋಗಿದ್ದಾರೆ. ಇರೋರು ರೇಖಾ ಒಬ್ಳೆ. ಹೋಗಿ ಫ್ರೆಶ್ ಅಪ್ ಆಗಿ ಹೀಗೆ ಮಂಚದ ಮೇಲೆ ಕೂತ್ಕೊಂಡು ಇವರು ಇದ್ದಿದ್ರೆ ಚೆನ್ನಾಗಿರೋದು, ಒಂಟಿಯಾಗಿ ಇರೋದಕ್ಕಿಂತ ಯಾರೋ ಒಬ್ರು ಇದ್ದಾರೆ ಜೊತೆಯಲ್ಲಿ ಅನ್ನೋ ಫೀಲಿಂಗ್ ಒಳ್ಳೇದು ಅಂತ ಹೇಳಿ ಮನಸ್ಸಲ್ಲಿ ಅಂದ್ಕೊಂಡು, ಸರಿ ಇನ್ನೇನು ಮಾಡೋಕ್ಕಾಗುತ್ತೆ, ಇರೋದೊಬ್ಳೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೋಬೇಕು ಅಂತ ಹೇಳಿ ಸರಿ ಅಂತ ಮಲ್ಕೊತಾರೆ. ಅವ್ರು ಮಲ್ಕೊಂಡಿದ್ದಾರೆ, ನಿದ್ದೆ ಇನ್ನೂ ಮಾಡಲಿಲ್ಲ. ಅಷ್ಟರಲ್ಲೇ ಯಾರೋ ರೂಮ್ ಹತ್ರ ಓಡಾಡ್ದಂಗೆ ಆಗುತ್ತೆ. ಆ್ಯಸ್ ಬಿಫೋರ್ ರೂಮ್ ಹತ್ರ ಯಾರೋ ಓಡಾಡ್ದಂಗೆ ಆಗುತ್ತೆ, ಯಾರೋ ವರ್ಕಿಂಗ್ ವುಮೆನ್ ಅಂದ್ಕೊಂಡು ಇವರು ಸುಮ್ಮನಾಗ್ಬಿಟ್ಟಿದ್ದಾಳೆ ರೇಖಾ. ಅದಾಗಿ ಇವರು ನಿದ್ದೆ ಮಾಡಿ ಅರೌಂಡ್ 2-2:30 ಅಷ್ಟೊತ್ತಿಗೆ ಟೈಮು, ಯಾರೋ ಬಾಗಲ್ ಬಡ್ದಂತೆ, ಜೋರಾಗೆ ಬಾಗಲ್ ಬಡ್ದಿದ್ದಾರೆ. ಇಷ್ಟೊತ್ತಲ್ಲಿ ಯಾರು ಬಾಗಲ್ ಬಡಿತಾರೆ, ಅವ್ರು ಬೇರೆ ಇಲ್ಲ, ಆರತಿ ಅವ್ರು ಬೇರೆ ಇಲ್ಲ, ಇಷ್ಟೊತ್ತಲ್ಲಿ ಯಾರು ನಮ್ಮ ರೂಮಿಗೆ ಬರೋ ಚಾನ್ಸಸ್ಸು ಇಲ್ಲ, ಏನಪ್ಪ ಇದು ಅಂತ ಹೇಳಿ ಸುಮ್ಮನಾಗಿದ್ದಾರೆ. ಭಯ ಆಗಿದೆ, ಸುಮ್ಮನಾಗೋಗ್ಬಿಟ್ಟಿದ್ದಾರೆ, ಮತ್ತೆ ಬಾಗಿಲು ತೆಗಿಯೋಕ್ಕೆ ಹೋಗಲಿಲ್ಲ. ಮತ್ತೆ ಇನ್ನೊಂದ್ಸತಿ ಜೋರಾಗಿ ಬಾಗಿಲು ಬಡಿದ್ರಂತೆ. ಯಾರು ಅಂತ ಕೇಳಿದ್ರೆ ಯಾರು ಆ ಕಡೆಯಿಂದ ರಿಪ್ಲೈ ಇಲ್ಲ. ಸರಿ ಅಂತ ಸುಮ್ಮನಾಗಿದ್ದಾರೆ ರೇಖಾ. ಒಂದು 2 ನಿಮಿಷದಲ್ಲಿ ಮತ್ತೆ ಬಾಗಿಲು ಬಡಿದ್ರಂತೆ. ಸರಿ ನೋಡೇ ಬಿಡೋಣ ಯಾರು ಅಂತ ಹೇಳಿ ಹೋಗಿ ಬಾಗಿಲು ತೆಗೆದ್ರಂತೆ. ತೆಗೆದ್ಬಿಟ್ಟು ಆಚೆ ಬಂದು ನೋಡಿದ್ರೆ ಯಾರೂ ಇಲ್ಲ, ಲಿಟ್ರಲಿ ಯಾರೂ ಇಲ್ಲ.
ರಾತ್ರಿ 2-2:30ನಲ್ಲಿ ಯಾರು ತಾನೇ ಓಡಾಡೋಕ್ಕೆ ಸಾಧ್ಯ? ಯಾರೂ ಇರಲಿಲ್ಲ. ಸೊ ಹಾಗಾಗಿ ರೇಖಾ ಏನೋ ನನ್ನ ಭ್ರಮೆನಾ ಅಥವಾ ನನಗೇನೋ ಕನಸು ಬಂದಿತ್ತಾ, ನಾನು ಯಾಕೆ ಹಿಂಗೆದ್ದೆ ಅಂತ ಹೇಳಿ ಈ ಕಡೆ ಆ ಕಡೆ ನೋಡಿ ಮತ್ತೆ ಮಲ್ಕೊಂಡು ಬಿಡ್ತಾರೆ. ಹೋಗಿ ಮಲ್ಕೊಂಡು ಮಾರನೇ ದಿನ ಬಂದು ನೋಡಿದ್ರೆ ಅವ್ರ ರೂಮ್ ಪಕ್ಕದಲ್ಲಿ ಒಂದು ರೂಮ್ ಇತ್ತಲ್ಲ, ಅದು ಯಾವುದು ಖಾಲಿ ಇತ್ತು, ಯಾರೂ ಇರಲಿಲ್ಲ, ಎರಡೂ ಕಡೆ ಖಾಲಿ ಇತ್ತು. ಅದರಲ್ಲಿ ಒಂದು ರೂಮಲ್ಲಿ ಇವರು ರೆಡಿಯಾಗಿ ಆಫೀಸ್ಗೆ ಇನ್ನೇನು ಹೊರಡ್ತಿದ್ರು, ಅದು ಪಕ್ಕದ ರೂಮಲ್ಲಿ ಬಾಗಿಲು ಒಂಚೂರು ಓಪನ್ ಇತ್ತಂತೆ. ಒಂಚೂರು ಬಾಗಿಲು ಓಪನ್ ಇದೆ. ನೋಡಿದ್ರೆ ಅಲ್ಲಿ ಒಳಗಡೆ ನೋಡಿದ ತಕ್ಷಣವೇ ಶಾಕ್ ಆಗಿಬಿಟ್ಟಿದ್ದಾರೆ. ಇವ್ರ ಲೈಫಲ್ಲೇ ಯಾವತ್ತೂ ಈ ರೀತಿ ಅದನ್ನು ನೋಡಿರಲಿಲ್ಲ. ನೋಡಿದ್ರೆ ಒಳಗಡೆ ಒಂದಷ್ಟು ರಂಗೋಲಿ ಎಲ್ಲ ಬಿಡಿಸಿದ್ದಿದ್ದು, ಹಾಗೆ ಒಂದಷ್ಟು ನಿಂಬೆಹಣ್ಣು, ತಲೆ ಬುರುಡೆ ಇಟ್ಟಿದ್ದಿದ್ದು, ಹಾಗೆ ಒಂದಷ್ಟು ಮಾಂಸ ರೀತಿ ಏನೋ ಇಟ್ಟಿದ್ದಿದ್ದು, ಹಾಗೆ ಅದು ಏನೋ ಒಂದು ನಾಯಿ ಮರಿನೋ ಏನೋ ಒಂದು ಬಲಿ ಥರ ಕೊಟ್ಟಿದ್ದಿದ್ದು, ಈ ರೀತಿ ಏನೇನೇನೋ ಕಾಣಿಸ್ತಂತೆ. ಅದು ಒಂದು ಸ್ವಲ್ಪ ಮಾತ್ರ. ಹಾಗೆ ಆ ರೂಮಲ್ಲಿ ಯಾರೋ ಓಡಾಡ್ತಿದ್ದಂಗೂ ಇತ್ತಂತೆ. ಯಾರು ಅಂತಾಗ ಏನೋ ಸ್ವಲ್ಪ ಇನ್ನೇನು ಬಾಗಿಲು ತೆಗಿಬೇಕು ಅವರು, ಅಷ್ಟೊತ್ತಿಗೆ ಅವರು ವಾರ್ಡನ್ನು ಕೆಳಗಡೆ ಇದ್ದವರು ಮೇಲೆ ಬಂದನಂತೆ. ರೇಖಾ ಅಂತ ಕೇಳಿದ್ರಂತೆ. ಮೇಡಮ್ ಅಂತ ಅಂದ್ಬಿಟ್ಟು ಸುಮ್ಮನೆ ಹೋಗ್ಬಿಟ್ರಂತೆ. ಇವರಿಗೆ ಭಯ, ಏನಪ್ಪ ಇದು ರೂಮಲ್ಲಿ ಏನೋ ಅವರೇ ಏನಾದರೂ ಮಾಡ್ತಿದ್ರಾ ಅಥವಾ ನಾನು ನೋಡ್ಬಿಟ್ಟಿದ್ದೀನಿ ಅನ್ನೋದು ಅವ್ರಿಗೇನಾದ್ರು ಗೊತ್ತಾಗ್ಬಿಡ್ತಾ ಅಂತ ಹೇಳಿ ಸೊ ಹೋದ್ರಂತೆ. ರೇಖಾ ಹೋಗಿದ್ದಕ್ಕೆ ವಾರ್ಡನು, ನೋಡಿ ರೇಖಾ, ಇವತ್ತು ರಾತ್ರಿ ನಾವಿರಲ್ಲ, ಊಟ ಎಲ್ಲ ಇಲ್ಲೇ ಇಟ್ಟಿರ್ತೀನಿ, ನೀನು ಕೆಲಸಕ್ಕೆ ಹೋಗ್ಬಿಟ್ಟು ಬಂದಮೇಲೆ ನೀನೇ ತೊಗೊಂಡು ತಿನ್ನಬೇಕು, ನಾನು ಇರಲ್ಲ ಇವತ್ತು, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಎಲ್ಲೋ ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಸುಮ್ಮನಾಗ್ತಾಳೆ. ರೇಖಾಗೆ ಹಬ್ಬ ಸದ್ಯ ಬದುಕೊಂಡೆ ಅಂತ ಹೇಳಿಕೊಂಡು ಸರಿ ಮೇಡಮ್ ಅಂತ ಹೇಳಿ ಹೊರಡ್ತಾಳಂತೆ. ಆವತ್ತಿನ ದಿನ ಅಮಾವಾಸ್ಯೆ ದಿನ ನೈಟು ನಾನೊಬ್ಬಳೇ ಹೆಂಗಪ್ಪ ಇರೋದು ಅಂತ ಹೇಳಿ ಭಯ ಪಟ್ಕೊಂಡೇ ಹೋದ್ಲಂತೆ. ಅದು ಸಾಲದಕ್ಕೆ ಅವಳ ರೂಮ್ ಪಕ್ಕದಲ್ಲೇ ಈ ರೀತಿ ಎಲ್ಲ ನೋಡಿರ್ತಾಳಲ್ಲ, ಇನ್ನೂ ಭಯ ಆಗಿರುತ್ತೆ ರೇಖಾಗೆ. ಸರಿ ಅಂತ ಹೇಳಿ ಭಯವಾಗಿ ಆಫೀಸ್ಗೆ ಹೋಗಿ, ಆಫೀಸಲ್ಲೂ ಅವತ್ತೆಲ್ಲ ಮೂಡಿರಲ್ಲ. ಸರಿ ಅಂತ ಹೇಳಿ ರಿಟರ್ನ್ ಮನೆಗೆ ಬರ್ತಾಳಂತೆ. ರಿಟರ್ನ್ ಪಿ ಜಿಗೆ ಬರ್ತಾಳೆ ಆಫೀಸ್ ಮುಗಿಸ್ಕೊಂಡು. ಬರೋದು ಮಾಮೂಲಿ 9-9:30 ಆಗಿರುತ್ತೆ. ಬಂದು ಅಲ್ಲಿ ಏನಿತ್ತು ಊಟ ಅದನ್ನು ತೊಗೊಂಡು ಡೈರೆಕ್ಟ್ ರೂಮ್ಗೆ ಬಂದುಬಿಡ್ತಾಳಂತೆ. ರೂಮಲ್ಲೇ ತಿನ್ನೋಣ, ಅಲ್ಲಿ ತಿನ್ನೋದು ಬೇಡ ಅಂತ ಹೇಳಿ ಬೇಗ ರೂಮಿಗೆ ಬಂದು ಬೇಗ ಬಾಗ್ಲಾಕೊಂಡು ಬೇಗ ತಿಂದ್ಬಿಟ್ಟು ಬೇಗ ಮಲ್ಕೊಂಡ್ಬಿಡೋಣ, ಯಾರು ಏನಾದರೂ ಮಾಡ್ಕೊಳ್ಳಿ, ನನಗದ್ರ ಸವಸ ಬೇಡ ಅಂತ ಹೇಳಿ ರೂಮಿಗೆ ಬಂದು ಬ್ಲ್ಯಾಂಕೆಟ್ ಹಾಕ್ಕೊಂಡು ಮಲ್ಕೊಂಡ್ಬಿಡ್ತಾಳೆ. ಆವತ್ತಿನ ದಿನ ರಾತ್ರಿ ಮತ್ತೆ ಅದೇ 2-2:30 ಟೈಮಿಗೆ ಇವ್ರ ರೂಮ್ ಪಕ್ಕದಲ್ಲೇ ಏನೋ ಸೌಂಡ್, ಏನೋ ಹೊಡಿತಿರೋದು, ಏನೋ ಸೌಂಡ್ ಸಮಥಿಂಗ್. ಅದು ಇದೇ ರೀತಿ ಅಥವಾ ಮಂತ್ರ ಹೇಳ್ತಿದ್ದಾರಾ ಅಥವಾ ಏನು ಮಾಡ್ತಿದ್ದಾರಾ ಏನು ಅದ್ರದ್ದು ಐಡಿಯಾ ಇಲ್ಲ ಅವರಿಗೂ. ಏನೋ ಸೌಂಡು, ಯಾರೋ ಒಂಥರ ಗುಯ್ಯ ಅಂತ ಮಾತಾಡ್ತಿರೋ ಥರ, ಒಂಥರ ವಿಸ್ಪರಿಂಗ್ ಮಾಡೋ ಥರ ಸೌಂಡು, ಹಾಗೆ ಏನೋ ಡಬ ಅಂತ ಹೊಡಿತಿರೋ ಸೌಂಡು, ಈ ರೀತಿ ಎಲ್ಲ ಕೇಳಿಸುತ್ತಂತೆ ರೇಖಾಗೆ. ಸರಿ ಅಂತ ಹೇಳಿ ರೇಖಾ ಭಯ ಪಟ್ಕೊಂಡು ಮಲ್ಕೊಂಡು ಬಿಟ್ಟಿದ್ದಾಳೆ. ನೆಕ್ಸ್ಟ್ ದಿನ ಅವ್ರಿಗೆ ರಜಾ ಇತ್ತು, ಆಫೀಸ್ ರಜಾ ಇತ್ತು. ಸರಿ ಅಂತ ಹೇಳಿ ಯಾಕೋ ತುಂಬಾ ಟ್ರಬಲ್ ಆಗ್ತಿದೆ, ನಾವು ಊರಿಗೆ ಹೋಗ್ಬಿಡೋಣ ಅಂತ ಅಂದ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಹೋಗ್ಬಿಡೋಣ ಅಂದ್ಕೊಂಡು ಮತ್ತೆ ಮಲಗಿಬಿಟ್ಟಿದ್ದಾಳೆ. ಮಾರನೇ ದಿನ ಬೆಳಗ್ಗೆ ಎದ್ಲಂತೆ. ವಾರ್ಡನ್ ಯಾರೂ ಇರಲಿಲ್ಲ. ಅವರು ನೆನ್ನೆ ಹೇಳಿದ್ರಲ್ಲ ಇವತ್ತು ನಾನು ಇರಲ್ಲ, ಊರಿಗೆ ಹೋಗ್ತಿದ್ದೀನಿ ಅಂತ. ಸೊ ಹಾಗಾಗಿ ಅವರು ಇರಲಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಯಾರಿಗೂ ಇನ್ಫಾರ್ಮ್ ಕೂಡ ಮಾಡ್ದಿರ ಬೇಗ ಹೊತ್ತುಟ್ಟೋಷ್ಟೊತ್ತಿಗೆ 6 ಗಂಟೆ ಬಸ್ಗೆ ಊರಿಗೆ ಹೋಗ್ಬಿಡೋಣ ಅಂತ ಹೇಳಿ ಬೆಳಗ್ಗೆ ಎದ್ದು ಫಸ್ಟ್ ಬಸ್ಗೆ 5 ಗಂಟೆ ಅಷ್ಟೊತ್ತಿಗೆ ಎದ್ದು, ಯಾಕಂದರೆ ರಾತ್ರಿ ಬೇರೆ ನಿದ್ದೆ ಬಂದಿಲ್ಲ, ಅದೆಲ್ಲ ಪಕ್ಕದ ರೂಮಲ್ಲಿ ನೋಡಿರ್ತಾಳೆ, ಆ ಸೌಂಡ್ ಬೇರೆ ನಿದ್ದೆ ಬಂದಿರಲ್ಲ. ಬೆಳಗ್ಗೆ ಆಗ್ತಾನೆ ಬೇಗ ಸ್ನಾನ ಮಾಡಿ ಎದ್ದು ಹೊರಟುಬಿಡ್ತಾಳೆ ಊರಿಗೆ ಅಂತ ಹೇಳಿ ಬಾಗಿಲು ಹಾಕ್ಕೊಂಡು ಒಂದಷ್ಟು ಬಟ್ಟೆಗಳು ಎತ್ಕೊಂಡು ಹೋಗ್ಬಿಡ್ತಾಳೆ ಊರಿಗೆ. ಹೋಗಿದ ತಕ್ಷಣ ಅವ್ರ ತಾಯಿ ಹತ್ರ ಅಮ್ಮ ಹಿಂಗೆಲ್ಲ ಆಯಿತು ಅಂತ ಎಲ್ಲ ಪೂರ್ತಿಯಾಗಿ ಹೇಳ್ತಾಳೆ. ಪೂರ್ತಿಯಾಗಿ ಹೇಳಿದಾದಮೇಲೆ ಅವ್ರ ತಾಯಿ ಅವ್ರ ಮನೆ ಹತ್ರನೇ ಇದ್ದಿದ್ದು ಒಂದು ಆಂಜನೇಯ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ರೇಖಾನ. ಅಲ್ಲಿ ಹೋಗಿ ಅರ್ಚಕರ ಹತ್ರ ಈ ರೀತಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಈ ರೀತಿ ಆಗಿದೆ ಅರ್ಚಕರೇ, ಈ ರೀತಿ ತುಂಬ ಭಯ ಪಟ್ಬಿಟ್ಟಿದ್ದಾಳೆ ಅಂತ ಹೇಳಿದ್ದಕ್ಕೆ, ನನಗೆ ಗೊತ್ತಿರೋರೊಬ್ರು ಇದ್ದಾರಮ್ಮ, ಅಲ್ಲಿ ಹೋಗಿ ಅವ್ರ ಶಾಸ್ತ್ರ ಎಲ್ಲ ತುಂಬ ಚೆನ್ನಾಗಿ ಹೇಳ್ತಾರೆ, ಏನಾದರೂ ಪ್ರಾಬ್ಲಮ್ ಆಗಿದೆ, ಏನಾದರೂ ಹೆಚ್ಚು ಕಡಿಮೆ ಇದೆ ಅವ್ರು ನಿಮ್ಗೆ ಹೇಳ್ತಾರೆ ಅಂತ ಹೇಳಿ ಹೇಳಿದ್ರಂತೆ. ಸರಿ ಅಂತ ಹೇಳಿ ರೇಖಾನು ಅವ್ರ ತಾಯಿ ಅಲ್ಲಿ ಹೋದ್ರಂತೆ. ಅಲ್ಲಿ ಹೋಗಿದ್ದಕ್ಕೆ ಹೇಳಿದ್ರಂತೆ, ನೀನು ಬಂದಿದ್ದು ತುಂಬ ಒಳ್ಳೇದು ಮಾಡಿದೆ ಅಮ್ಮ, ನೀನೇನಾದರೂ ಇನ್ನೊಂದು ರಾತ್ರಿ ಅಲ್ಲಿ ಇದ್ದಿದ್ದರೆ ನಿನ್ನ ಪ್ರಾಣಕ್ಕೆ ಅಪಾಯ ಆಗೋದು.
ಈ ಶಾಸ್ತ್ರದ ಪ್ರಕಾರ ನೋಡ್ತಿದ್ರೆ ನಿನಗೆ ಏನೋ ಕುತ್ತಿದೆ ಅಂತ ಹೇಳ್ತಾ ಇದ್ದಾರೆ. ನೀನು ಯಾವುದೇ ಕಾರಣಕ್ಕೂ ವಾಪಸ್ಸು ಆ ಪಿ ಜಿ ಹೋಗೋಕ್ಕೆ ಹೋಗಬೇಡ, ಎಲ್ಲಾದರೂ ಬೇರೆ ಕಡೆ ನೋಡ್ಕೊ ಅಥವಾ ಬೇರೆ ಏನಾದರೂ ಕೆಲಸ ಮಾಡ್ಕೊ ಅಂತ ಹೇಳ್ತಾರೆ. ರೇಖಾಗೆ ಅಷ್ಟು ನಂಬಿಕೆ ಬಂದಿಲ್ಲ. ಸರಿ, ಅಟ್ಲೀಸ್ಟ್ ಬಟ್ಟೆಗಳೆಲ್ಲ ಇದೆಯಲ್ವಾ, ಹೋಗ್ಬಿಟ್ಟು ರೂಮಾದರೂ ಖಾಲಿ ಮಾಡ್ಕೊಂಡು ಬೇರೆ ರೂಮ್ಗೆ ಹೋಗ್ಬಿಡೋಣ, ಈ ರೀತಿಯೆಲ್ಲ ಇರೋದು ಬೇಡ ಅಂತ ಅಂದ್ಕೊಂಡು ಅಮ್ಮ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾಳೆ. ಇಲ್ಲ ಬೇಡ ರೇಖಾ, ನೀನು ಒಬ್ಬಳೇ ಹೋಗ್ಬೇಡ, ನಾನು ಬರ್ತೀನಿ ನಿನ್ನ ಜೊತೆಗೆ, ಬಂದು ಬಟ್ಟೆ ಎಲ್ಲ ನಾವೇ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ. ಹೋಗ್ತಾರೆ. ಹೋಗಿದ ತಕ್ಷಣ ವಾರ್ಡನ್ ನೋಡಿದ ತಕ್ಷಣ ರೇಖಾ ಎಲ್ಲಿ ಹೋಗಿದ್ದೆ ನೀನು, ಕೇಳ್ದಿರಾ ನಿನಗೋಸ್ಕರ ನಾನು ಕಾಯ್ತಾ ಇದ್ದೆ ಇಲ್ಲಿ, ಕೇಳಿದಿರ ಹಾಗೆಲ್ಲ ಹೋಗಬಾರ್ದು ಅಂತ ಗೊತ್ತಾಗಲ್ವಾ, ಹಾಗೆ ಹೀಗೆ ಅಂತ ಹೇಳ್ತಾರೆ. ರೇಖಾಗೆ ತುಂಬಾ ಭಯ ಆಗೋಗುತ್ತೆ. ಅವ್ರು ವಾರ್ಡನ್ ಅಷ್ಟು ರೂಡಾಗಿ ಅಷ್ಟು ಫ್ಯೂರಿಯಸ್ ಆಗಿ ಮಾತಾಡೋದು ಅವ್ರು ಯಾವತ್ತೂ ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ನೋಡಿರ್ತಾರೆ. ರೇಖಾಗೆ ತುಂಬ ಭಯ ಆಗೋಗುತ್ತೆ, ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ. ಆದರೆ ಅವ್ರ ಅಮ್ಮ ತುಂಬಾ ಧೈರ್ಯ ಮಾಡಿ ರೇಖಾ ಅವ್ರ ವಾರ್ಡನ್ಗೆ ಏನು ಹೇಳ್ತಾರೆ, ಏನು ಮೇಡಮ್ ಇದೇನು ಕಾಲೇಜು ಪಿ ಜಿ ಏನಲ್ವಲ್ಲ, ವರ್ಕಿಂಗ್ ಪಿ ಜಿ, ಅವ್ರು ಯಾವಾಗ ಬೇಕಾದ್ರೂ ಹೋಗ್ಬೋದು, ಯಾವಾಗ ಬೇಕಾದರೂ ಬರ್ಬೋದು, ಅದರದ್ದು ಹಕ್ಕು ಅವ್ರಿಗಿದೆಯಲ್ವಾ, ಯಾಕೆ ಹಿಂಗೆ ಕೇಳ್ತಿದ್ದೀರಾ ಅಂತ ಹೇಳಿದ್ರೆ, ಇವ್ರು ಯಾರು ರೇಖಾ, ಯಾರ್ಯಾರನ್ನೂ ಕರ್ಕೊಂಡು ಬರಬಾರ್ದು ಪಿ ಜಿಗೆ ಎಂಟ್ರಿ ಇರೋದು ನೀನೊಬ್ಳಿಗೆ ಮಾತ್ರ, ಬೇರೆ ಯಾರನ್ನೂ ಕರ್ಕೊಂಡು ಬರೋಂಗಿಲ್ಲ ಅಂತ ಹೇಳಿದಿಲ್ವಾ ಮೊದಲೇ ಅಂತ ಹೇಳ್ತಾರೆ. ಅದಕ್ಕೆ ರೇಖಾ ಅದು ಮೇಡಮ್ ಅಂತ ತೊದಲೋಷ್ಟು ಹೋಗೋಷ್ಟೊತ್ತಿಗೆ ನಾನು ಅವ್ರ ಅಮ್ಮ, ನಾವಿನ್ನು ಈ ಪಿ ಜಿನಲ್ಲಿ ಇರಲ್ಲ, ನಾವು ಖಾಲಿ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಪಿ ಜಿ ಖಾಲಿ ಮಾಡ್ತೀರಾ? ಯಾಕೆ ಪಿ ಜಿ ಖಾಲಿ ಮಾಡ್ತೀರಾ? ನಾನು 3 ತಿಂಗಳದ್ದು ಅಡ್ವಾನ್ಸ್ ತೊಗೊಂಡಿದ್ದೀನಿ, 3 ತಿಂಗಳು ಆಗೋವರೆಗೂ ನಾನು ಯಾರನ್ನೂ ಕಳ್ಸೋಕ್ಕಾಗಲ್ಲ, ಹಾಗೆ ನೀವು ಇವಾಗೆ ಹೋಗಬೇಕು ಅಂದರೆ ನಿಮ್ಮ ಅಮೌಂಟು ನಿಮಗೆ ಸಿಗಲ್ಲ, ಎಕ್ಸ್ಟ್ರಾ ಫೈನು ಕಟ್ಟಬೇಕಾಗುತ್ತೆ ಅಂತ ಪಿ ಜಿ ಓನರ್ ಹೇಳ್ತಾರೆ. ಪಕ್ಕದಲ್ಲೇ ಇದ್ದಿದ್ದು ಪಿ ಜಿ ಓನರ್, ನೀವು ವಾಪಸ್ ದುಡ್ಡು ಕೊಡೋದು ಬೇಡ, ಯಾವುದು ಬೇಡ, ನಮ್ಮ ಬಟ್ಟೆ ನಾವು ಎತ್ಕೊಂಡು ನಾವು ಹೋಗ್ತೀವಿ ಅಂತ ಹೇಳಿ ರೇಖಾ ಅವ್ರ ಅಮ್ಮ ಒಬ್ಬರೇ ಹೋಗ್ತಾರೆ ಒಳಗಡೆಗೆ. ಹೆಂಗ್ರಿ ಹೋಗ್ತೀರಾ, ಕೇಳ್ದಿರಾ ನಮ್ಮ ಪಿ ಜಿ ಒಳಗಡೆ ನಿಮ್ಗೆ ಎಂಟ್ರಿ ಇಲ್ಲ, ಅವರು ಪೇ ಮಾಡಿರೋದು ಅವ್ರಿಗೆ ಮಾತ್ರ ಎಂಟ್ರಿ ಅಂತ ಹೇಳ್ತಾರೆ. ನೋಡಿ ಮೇಡಮ್, ನಾವು ಇಲ್ಲಿ ಗಲಾಟೆ ಮಾಡೋಕ್ಕೆಲ್ಲ ಬಂದಿಲ್ಲ, ನಮ್ಮ ಬಟ್ಟೆ ಏನಿದೆ ನಾವು ಅದನ್ನ ಎತ್ಕೊಂಡು ಹೋಗ್ತೀವಿ ಅಷ್ಟೇ ಅಂತ ಹೇಳಿದಕ್ಕೆ ವಾರ್ಡನ್ ಆಗಲಿ ಪಿ ಜಿ ಓನರ್ ಆಗಲಿ ಇಬ್ಬರು ಕೂಡ ಅಲೋ ಮಾಡಲ್ಲ. ಸೊ ಹಾಗಾಗಿ ಅವರು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿ ಪೊಲೀಸವ್ರ ಹತ್ರ ಎಲ್ಲ ವಿಷಯ ಹೇಳಿ ಬಂದು ಬಟ್ಟೆ ಎತ್ಕೊಳ್ಳೋಕ್ಕೆ ಅಂತ ಬರ್ತಾರೆ. ಬಂದಾಗೂ ಕೂಡ ಅವ್ರ ರೂಮು ಫುಲ್ ಗಲೀಜಾಗಿರುತ್ತೆ. ಇನ್ ದ ಸೆನ್ಸ್ ಅವ್ರ ರೂಮಲ್ಲಿ ಬ್ಲಡ್ ಸ್ಟೇನ್ಸ್ ಎಲ್ಲ ನೋಡ್ತಾರೆ. ಬ್ಲಡ್ ಸ್ಟೇನ್ಸ್ ನೋಡಿ ಹಾಗೆ ಪಕ್ಕದಲ್ಲಿ ಇದ್ದಿದ್ದ ರೂಮಲ್ಲಿ ರೇಖಾ ಏನೇನಾಯಿತು ಎಲ್ಲ ಹೇಳಿರೋದ್ರಿಂದ ಅವ್ರ ಪಿ ಜಿ ಫುಲ್ ಆ್ಯಂಡ್ ಫುಲ್ ಸರ್ಚ್ ಮಾಡಿರ್ತಾರೆ. ಸರ್ಚ್ ಮಾಡಿದಾಗ ಪೊಲೀಸವ್ರಿಗೆ ಎಲ್ಲ ಎವಿಡೆನ್ಸು ಲೈವ್ ಆಗಿ ಸಿಗುತ್ತೆ. ಸಿಕ್ಕಿದ ಮೇಲೆ ಪಿ ಜಿ ಓನರ್ನ ಹಾಗೆ ವಾರ್ಡನ್ನ ಇಬ್ಬರನ್ನೂ ಅರೆಸ್ಟ್ ಮಾಡ್ತಾರೆ. ಅದೇ ಟೈಮಿಗೆ ಅವ್ರ ರೂಮ್ಮೇಟ್ ಆರತಿ ಏನಿದ್ಲು ಅವಳು ಕೂಡ ಅದೇ ಪಿ ಜಿಗೆ ಬರ್ತಾಳೆ, ಊರಿಂದ ವಾಪಸ್ ರಿಟರ್ನ್ ಆಗ್ತಿರ್ತಾಳೆ. ಬಂದಾಗ ರೇಖಾ ಆರತಿಗೂ ಕೂಡ ಪೂರ್ತಿ ವಿಷಯನ ಹೇಳ್ತಾಳೆ. ಪೂರ್ತಿ ವಿಷಯನ ಹೇಳಿ ಆರತಿ ಹಾಗೆ ರೇಖಾ ಇಬ್ಬರು ಕೂಡ ಆ ಪಿ ಜಿ ಖಾಲಿ ಮಾಡಿ ಸ್ವಲ್ಪ ರೇಟ್ ಕಡಿಮೆ ಆದರೂ ಪರವಾಗಿಲ್ಲ, ಸ್ವಲ್ಪ ಜಾಸ್ತಿ ಜನ ಇರೋ ಪಿ ಜಿಗೆ ಹಾಗೆ ಒಳ್ಳೆ ಕಡೆ ಪಿ ಜಿಗೆ ಸೇರಿಕೊಳ್ತಾರೆ. ಇದಾಗಿತ್ತು ಬೆಂಗಳೂರಿನ ಒಂದು ಪಿ ಜಿಯ ಸ್ಟೋರಿ. ಊರು ಬಿಟ್ಟು ಊರು ಬಂದಿರ್ತಾರೆ ಮಕ್ಕಳು, ಇರೋದಕ್ಕೆ ಒಂದು ನೆಲೆ ಸಿಗಬೇಕು ಅಂತ ಹೇಳಿ ಪೇರೆಂಟ್ಸ್ ಕೂಡ ಹೋಗಿ ಬನ್ನಿ ಅಂತ ಹೇಳಿರ್ತಾರೆ. ಆದರೆ ಬಂದಾಗ ಒಬ್ಬರ ಮೇಲೆ ನಂಬಿಕೆ ಇಟ್ಟು ಅವರು ಒಂದು ಕಡೆ ವಾಸ ಮಾಡಿದಾಗ ಈ ರೀತಿಯಾದಂಥ ಕತ್ತು ಕುಯ್ಯೋ ಕೆಲಸ ಮಾಡಿರ್ತಾರಲ್ಲ, ಹೇಗೆ ಅನಿಸಿರ್ಬೇಡ. ಇನ್ನಷ್ಟು ಹೊಸ ಭಯಾನಕ ವೀಡಿಯೋಸ್ಗಳಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.